ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಒಳ್ಳೆಯ ಸಮಯವು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ, ಕ್ರಿಸ್ತ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವಂತೆ ದೇವರು ಕೊಟ್ಟಂತ ಈ ಭಾಗ್ಯಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಿಯರೇ. ಹಾಗೆ ಈ ಸಮಯದಲ್ಲಿ ನಾವು ಒಂದು ಪತ್ರಿಕೆಯಲ್ಲಿ ನಾವು ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ಳೋಣ. ಪೌಲನು ಬರೆದಂತಹ ಕೊಲೊಸ್ಸೆ ಆ ಒಂದು ಪತ್ರಿಕೆಯಲ್ಲಿ ನಾವು ಪೌಲನು ಬರೆದಂತ ಈ ಒಂದು ಕೊಲೊಸ್ಸೆ ಪತ್ರಿಕೆ ಆಗಿರುವಾಗ ಕೊಲೊಸ್ಸೆ ಸಭೆಗೆ ಬರಿತಾ ಇದ್ದಾನೆ ಪ್ರಿಯರೇ. ಅಲ್ಲಿ ವಾಕ್ಯ ನೋಡ್ರಿ, ಹೆಡ್ಡಿಂಗ್ ಇದೆ, ಅಜ್ಞಾನಿಗಳನ್ನು ದುರ್ನಡತೆಯನ್ನು ಬಿಟ್ಟು ಬಿಟ್ಟು ಯೋಗ್ಯರಾಗಿ ನಡೆಯಬೇಕೆಂಬುದಾಗಿ ಬೋಧನೆ ಮಾಡ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದ್ದಾನೆ ಸಭೆಗೆ. ಯಾಕೆಂದ್ರೆ ಅಲ್ಲಿ ಅನೇಕರು ಅಜ್ಞಾನಿಗಳಾಗಿದ್ರು, ದುರ್ನಡತೆ ಅಂದ್ರೆ ಕೆಟ್ಟ ಸ್ವಭಾವವುಳ್ಳವರಾಗಿದ್ರು, ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೋಸ್ಕರ ಅಲ್ಲಿ ಪೌಲನ ಸಭೆಗೆ ಹೇಳ್ತಾ ಇದ್ದಾರೆ. ಆದ ಕಾರಣ ನೋಡ್ರಿ, 1ನೇ ವಾಕ್ಯ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಿಂದ ಮೇಲಿರುವುದನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದಗಳ ಮೇಲೆ ಇಡಬೇಡ್ರಿ. ಯಾಕೆಂದ್ರೆ ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಎಂಬುದಾಗಿ ಅಲ್ಲಿ ಸಭೆಗೆ ಹೇಳ್ತಾ ಇದ್ದಾನೆ ಪ್ರೇರೆ. ಏಕೆಂದ್ರೆ ನಾವು ಕ್ರಿಸ್ತನ ನಂಬಿಕೆಂತ ಮೊದಲೇನಾಗಿದ್ದೇವೆ, ಅಜ್ಞಾನಿಗಳಾಗಿದ್ದೇವೆ, ಅನೇಕ ದುರ್ನಡತೆಗಳು ನಾವು ಮಾಡಿದ್ದು ಉಂಟು ಪ್ರೇರೆ. ಆದ್ರೆ ದೇವರು ತನ್ನ ರಕ್ತದ ಮೂಲಕವಾಗಿ, ತನ್ನ ರಕ್ತದಲ್ಲಿ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡು ಆತನೇನು ಮಾಡಿದನಂದ್ರೆ ನಮ್ಮನ್ನು ದೇವರ ಬಲಗಡೆಯಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ ನಮಗೆ ದೇವರು ಆತನ ಒಂದು ಅನುಗ್ರಹವಾಗಿದೆ ಪ್ರೇರೆ. ದೇವರ ಮಕ್ಕಳಾಗುವಂತಹ ಅಧಿಕಾರ ನಮಗೆ ಕೊಟ್ಟಿರುವಂತಹ ದೇವರಾಗಿರುವಾಗ ಅದಕ್ಕೋಸ್ಕರ ನಾವು ಮೇಲಿರುವಂತವುಗಳ ಮೇಲೆ ಮನಸ್ಸಿಡಬೇಕಾಗಿದೆ ಪ್ರೇರೆ. ಯಾಕೆಂದ್ರೆ ನಾವು ಈ ಭೂಲೋಕದಲ್ಲಿ ಎಲ್ಲವನ್ನು ಮಾಡಿಬಿಟ್ಟು ಬಂದಿದ್ದೇವೆ. ಯಾಕೆಂದ್ರೆ ಕ್ರಿಸ್ತನ ನಂಬಿಕೆಗಿಂತ ಮುಂಚೆ ನಾವೇನ್ ಮಾಡಿದ್ದೇವೆ, ಎಲ್ಲವನ್ನು ಮಾಡಿ ಬಂದಿದ್ದೇವೆ, ಅಜ್ಞಾನಿಗಳಾಗಿದ್ದೇವೆ. ಆದ್ರೆ ಈಗ ನಾವು ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಸತ್ಯ ಯಾವುದು, ಸತ್ಯ ಮಾರ್ಗ ಜೀವ ಎಂಬುದಾಗಿ ನನ್ನ ದೇವರು ವಾಕ್ಯ ನಾವು ನೋಡ್ತೇವೆ ಪ್ರೇರೆ. ಅದೇ ರೀತಿಯಾಗಿ ನಾವು ಸತ್ಯ ಮಾರ್ಗದಲ್ಲಿ ಹೋಗುವಾಗ ಎಲ್ಲವನ್ನು ನಾವು ಒಂದು ಅಸತ್ಯವಾದ ಮಾರ್ಗವನ್ನು ಬಿಟ್ಟವರಾಗಿ, ಅಜ್ಞಾನಿಗಳನ್ನು ದುರ್ನಡತೆ ಬಿಟ್ಟವರಾಗಿ ದೇವರನ್ನೇ ನಾವು ವಿಚಾರಿಸಿಕೊಳ್ಳುವುದರಲ್ಲಿ ದೇವರಿಗೆ ನಾವು ಯೋಗ್ಯರಾಗಿ ನಡೀಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಪೌಲನು ಕೊಲೊಸ್ಸೆ ಸಭೆಗೆ ಹೇಳ್ತಾ ಇದ್ದೇನೆ ಪ್ರೇರೆ. ಅದಕ್ಕೋಸ್ಕರ ನಾವು ಮೇಲಿರುವಂತದ್ದನ್ನು ಹುಡುಕಬೇಕಾಗಿದೆ. ಯಾಕಂದ್ರೆ ಈ ದಿನ ಎಷ್ಟೋ ನಾವು ತಾಯಿ ಗರ್ಭದಿಂದಾಗಿ ಬಂದಾಗಿನಿಂದ ನಾವೇನಾಗಿದ್ದೇವೆ, ಈ ಲೋಕದಲ್ಲಿ ಇದ್ದುಕೊಂಡು ಅನೇಕ ಕ್ರಿಸ್ತನ ನಂಬುಕ್ಕಿಂತ ಮುಂಚೆ ನಾವೇನ್ ಮಾಡಿದ್ವಿ, ಲೋಕದಲ್ಲಿ ಇರೋದನ್ನೆಲ್ಲ ಹುಡುಕಿದ್ದೇವೆ, ಲೋಕದಲ್ಲಿರುವಂತದನ್ನೆಲ್ಲ ನಾವು ಏನ್ ಮಾಡಿದ್ದೇವೆ, ಅನುಭವಿಸಿದ್ದೇವೆ. ಆದ್ರೆ ದೇವರು ವಾಕ್ಯ ಹೇಳ್ತಾ ಇದ್ದೇವೆ, ನೀವೇನ್ ಮಾಡ್ರಿ, ಮೇಲಿರೋದವಳನ್ನು ಹುಡುಕಿರಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಿ. ಮೇಲಿರೋದಂದ್ರೆ ಪರಲೋಕ ರಾಜ್ಯ ನಮಗೆ ಬೇಕು, ನಿತ್ಯ ರಾಜ್ಯ ನಮಗೆ ಬೇಕು, ಯೇಸು ಸ್ವಾಮಿ ನಮಗೆ ಬೇಕು, ನಮಗೋಸ್ಕರ ಪ್ರಾಣ ಕೊಟ್ಟು ನಮಗಾಗಿ ಸತ್ಯದ ಬಂದಂತ ನಮ್ಮ ದೇವರು ನಮಗೆ ಬೇಕು, ಜೀವಿಸುವ ದೇವರು ನಮಗೆ ಬೇಕೆಂಬುದಾಗಿ ನಾವು ದೇವರನ್ನು ಹುಡುಕಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ಎಲ್ಲ ವಾಕ್ಯ ಹೇಳ್ತಾ ಇದೆ, ಮೇಲಿರೋದಗಳನ್ನು ಹುಡುಕಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭೂಲೋಕದ ಮೇಲೆ ಮನಸ್ಸಿಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕೋಸ್ಕರ ಆತನ ಬರುವಾಗ ಆತನ ಪ್ರತ್ಯಕ್ಷದಲ್ಲಿ ನಾವು ಆತನ ಜೊತೆಯಲ್ಲಿ ಸೇರಬೇಕೆಂಬುದೇ ದೇವರ ಚಿತ್ತ ಉದ್ದೇಶ ಆಗಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿ ನೀಡಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ನಾವು ದೇವರನ್ನು ಇನ್ನೂ ಹೆಚ್ಚಾಗಿ ಅರಿಯಬೇಕಾದ, ದೇವರ ವಾಕ್ಯಗಳನ್ನು ಅರಿತು ತಿಳಿದು ಯೋಚಿಸಿ ಆಲೋಚಿಸಿ ಅದಕ್ಕನುಸಾರವಾಗಿ ನಾವು ನಡೀಬೇಕಾಗಿದೆ ಪ್ರೇರೆ. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 5ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ, ಆದುದರಿಂದ ನೋಡ್ರಿ, ಮೊದಲು ನಾವೇನ್ ಮಾಡ್ಬೇಕಂದ್ರೆ ಮೇಲಿರೋದಗಳ ಮೇಲೆ ಮನಸ್ಸಿಡಬೇಕು. ಆವಾಗ ನಾವೇನ್ ಮಾಡ್ತೇವೆ ಅಂದ್ರೆ, ಆದುದರಿಂದ ನಿಮ್ಮಲ್ಲಿ ಇರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಲಿಕ್ಕೆ ಆಗುತ್ತದೆ ಪ್ರಿಯರೇ. ಸಾಯಿಸ್ರಿ ಎಂಬುದಾಗಿ ಹೇಳ್ತಾ ಇದೆ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ಅದರಿಗೆ ಸಮವಾಗಿರೋ ಲೋಭಾಯುಗಳನ್ನು ವಿಸರ್ಜಿಸಿ ಬಿಡ್ರಿ, ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅಲ್ಲಿ ಆದ್ರೆ ಈ ದಿನಗಳಲ್ಲಿ ನಾವು ಸಭೆಗಳಲ್ಲಿ ಅನೇಕ ವಾಕ್ಯ ನಾವು ಕೇಳಿಸ್ಕೊಳ್ತೇವೆ, ಅನೇಕ ಸಭೆಗಳಲ್ಲಿ ನಾವು ವಾಕ್ಯಗಳನ್ನು ಕೇಳಿಸ್ಕೊಳ್ತೇವೆ, ಅನೇಕ ರೀತಿಯಾದ ದೇವರ ಆಲೋಚನೆಗಳನ್ನು ಎಲ್ಲ ಕಡೆ ನಾವು ಕೇಳಿಸಿಕೊಳ್ಳುವಾಗಲೂ ದೇವರ ವಾಕ್ಯಕ್ಕೆ ವಿರೋಧವಾಗಿ ಅನೇಕ ಹೋಗುವವರು ಇದ್ದಾರೆ ಪ್ರಿಯರೇ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲ ಇದನ್ನೇನ್ ಮಾಡ್ರಿ, ಜಾರತ್ವ, ಬಂಡತನ, ಕಾಮಾಭಿಲಾಷೆ, ಲೋಭ ಇವುಗಳನ್ನೆಲ್ಲ ವಿಸರ್ಜಿಸಿದ್ರೆ ಬಿಟ್ಟು ಬಿಡ್ರಿ, ಪೂರ್ಣವಾಗಿ ಬಿಟ್ಟು ಬಿಡ್ರಿ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಆದ್ರೆ ಅನೇಕರು ಏನ್ ಮಾಡ್ತಾರೆ, ಅರ್ಧಂಬರ್ಧ ಈ ಕಡೆ ಸಭೆಗೆ ಬರುವಾಗ ಪರಿಶುದ್ಧರಾಗಿ ಬರ್ತಾರೆ, ಹಾಗೆ ಮನೆಯಲ್ಲಿ ಆ ಕಡೆ ಅನ್ಯರೊಡನೆ ಅವರ ಸಂಬಂಧಿಕರಲ್ಲಿರುವಾಗ ಏನ್ ಮಾಡ್ತಾರೆ ಅಂದ್ರೆ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡ್ತಾರೆ. ಯಾಕಂದ್ರೆ ದೇವರನ್ನು ಮೆಚ್ಚಿಸುವುದು, ಅವರು ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾರೆ, ದೇವರಿಗೆ ಒಂದು ಅನ್ಯಾಯ ಮಾಡುವಂತವರಾಗಿದ್ದಾರೆ. ದೇವರಿಗೆ ನಾವು ಮೋಸ ಮಾಡುವಂತವರಾಗಿರಬಾರ್ದು ಎಂಬುದಾಗಿ ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವಂತಹ ಜನಾಂಗವಾಗಿರುವಾಗ ದೇವರು ನಮ್ಮ ಮೇಲೆ ಇಟ್ಟಂತ ಉದ್ದೇಶಕ್ಕಾಗಿ
ನಾವು ದೇವರನ್ನ ಕೊಂಡಾಡೋರಾಗಿರ್ಬೇಕೆಂಬುದಾಗಿ ದೇವರು ವಾಕ್ಯಲ್ಲಿ ಹೇಳ್ತಾ ಇದೆ ಪ್ರಿಯ. ಅದಕ್ಕೋಸ್ಕರ ದೇವರ ಕೋಪ ನಮ್ಮ ಮೇಲೆ ಬರಬಾರದೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿದೆ. ಎಲ್ಲ ದುರ್ಭಾಷೆಗಳು ದುರ್ನಡತೆಗಳು ಬಿಡಬೇಕಾಗಿದೆ ಪ್ರಿಯರೇ. ನಾವು ಮೊದಲು ಏನಾಗಿದ್ದೀವಿ, ತಾಯಿಗರ ಬಂದಾದ ದಿನದಲ್ಲಿ ನಾವು ಅನೇಕ ಈ ಲೋಕದ ಆಚಾರ ವಿಚಾರ ಪದ್ಧತಿಗಳು ಅನೇಕ ಕಾರ್ಯಗಳು ನಮ್ಮಲ್ಲಿ ಗುಣಗಳು ಗುಣಾತಿಶಯಗಳು ಕೆಟ್ಟ ಗುಣಗಳು ಇದ್ದುದು ಉಂಟು. ಆದ್ರೆ ದೇವರು ನಮ್ಮನ್ನೆಲ್ಲಗಳಿಂದ ಬಿಡಿಸ್ಲಿಕ್ಕೆ ಆದ್ರೆ ಶಕ್ತನಾಗಿ ನಮ್ಮನ್ನು ತನ್ನ ಮಕ್ಕಳಾಗಿ ನಮ್ಮನ್ನು ಮಾಡಿದ್ದಾನೆ ಪ್ರೇಯರ್. ಅದಕ್ಕೋಸ್ಕರ ಅದನ್ನಾದ್ರೂ ನಾವು ನೆನೆಸಿಕೊಂಡವರಾಗಿ ದೇವರಿಗೆ ವಂದನೆ ಹೇಳುತ್ತಾ ದೇವರಿಗೆ ಸಾಕ್ಷಿಗಳಾಗಿ ನಾವು ಜೀವಿಸಬೇಕಾಗಿದೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, 7ನೇ ವಾಕ್ಯ, ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿ ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕೋಪ ಕ್ರೋಧ ಮದ ಮತ್ಸರ ದೂಷಣೆ ಬಾಯಿಂದ ಹೊರಡುವ ಕೆಟ್ಟ ಎಲ್ಲ ಭಾಷೆಗಳನ್ನ ನಾವೇನ್ ಮಾಡ್ಬೇಕು, ತೆಗೆದುಹಾಕಬೇಕು. ಸಂಪೂರ್ಣವಾಗಿ ನಾವು ವಿಸರ್ಜಿಸಿ ಬಿಟ್ಟು ಬಿಡ್ಬೇಕ್ರಿ. ಪೂರ್ಣವಾಗಿ ನಾವು ಬಿಡಬೇಕಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ ಪ್ರಿಯರೇ. ಹಾಗೆ ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ. ನೀವು ಪೂರ್ವ ಸ್ವಭಾವನ ಅದರ ಕೃತ್ಯಗಳ ಕೂಡ ತೆಗೆದು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗೆ ಈ ಸ್ವಭಾವ ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆ ಮೇರೆಗೆ ದಿನೇ ದಿನೇ ನಾವು ನೂತನವಾಗುತ್ತಾ ಪೂರ್ಣ ದಿನೇ ದಿನೇ ಏನಾಗಬೇಕಾಗಿದೆ, ನಾವು ದೇವರ ವಾಕ್ಯದಲ್ಲಿ ನೂತನವಾಗಿ ಬೆಳಿಬೇಕಾಗಿದೆ. ನೂತನ ಸೃಷ್ಟಿ ಆಯಿತು, ನೂತನ ಮನಸ್ಸನ್ನು, ನೂತನ ಒಂದು ಆಲೋಚನೆಗಳನ್ನು, ಹೊಸ ಆಲೋಚನೆಗಳನ್ನು ಹೊಂದಿಕೊಂಡು ದೇವರ ಕೃಪೆಯಲ್ಲಿ ದೇವರ ಕಾರ್ಯಗಳಲ್ಲಿ ನಾವು ತೊಡಗುವಾಗ ದೇವರು ನಮ್ಮ ಮೇಲೆ ದೊಡ್ಡ ಮಹಾಪ್ರೀತಿ ನೆಟ್ಟು ಇನ್ನೂ ಹೆಚ್ಚಾಗಿ ನಮ್ಮನ್ನ ಮೇಲೆ ತರಲಿಕ್ಕೆ ಆತ್ಮ ಶಕ್ತನಾಗಿದ್ದಾನೆ ಪ್ರೇಯರೆ. ಹಾಗೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡಿದೆ. ನೋಡ್ರಿ, ದೇವರ ವಾಕ್ಯವನ್ನು ನಾವು ಓದುವಾಗ, ದೇವರ ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಾಗಿ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಕಳೆಯುವಾಗ ನಮಗೆ ಪರಲೋಕದೊಂದು ಸಮಾಧಾನ, ಶಾಂತಿ, ಸಂತೋಷ, ನೆಮ್ಮದಿ ಬರುವಂತದ್ದಾಗಿದೆ. ಏಕೆಂದ್ರೆ ಈ ಲೋಕ ಕೊಡುವ ಸಂತೋಷ ಸಮಾಧಾನ ಅದು ತಾತ್ಕಾಲಿಕವಾಗಿದೆ ಪ್ರೇಯರೆ. ಅದು ಸ್ವಲ್ಪ ಸಮಯ ಮಾತ್ರ. ಆದರೆ ದೇವರು ಕೊಡುವಂತ ಸಮಾಧಾನ, ಶಾಂತಿ, ಆಶೀರ್ವಾದ ಶಾಶ್ವತವಾಗಿದೆ ಎಂಬುದನ್ನು ನಾವು ನೋಡ್ತೇವೆ ಪ್ರೇಯರೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ನೋಡುವಾಗ ಈ ಸಮಯದಲ್ಲಿ ನಮ್ಮ ಬಾಯಿಯಿಂದ ಏನ್ ಮಾಡ್ತೇವೆ, ನಾವು ದೇವರನ್ನು ಸ್ತುತಿಸ್ತೇವೆ. ಸಭೆಗೆ ಹೋದಾಗ, ಎಲ್ಲಿ ಒಂದು ಪ್ರಾರ್ಥನೆಗೆ ಹೋದಾಗ ದೇವರನ್ನು ಆರಾಧಿಸ್ತೇವೆ. ಅಗಲವಾಗಿ ಬಾಯಿ ತೆಗೆದು ದೇವರು ಕೊಂಡಾಡುತ್ತೇವೆ. ಆದ್ರೆ ಮನೆಗೆ ಬರುವಾಗ ಮತ್ತೆ ನಮ್ಮ ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ, ಕುಟುಂಬದಲ್ಲಿ ಸಮಸ್ಯೆ ಇರುವಾಗ ಕೆಟ್ಟ ಭಾಷೆಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಚಟಗಳು, ಕೆಟ್ಟ ಒಂದು ಈ ಲೋಕದ ಎಲ್ಲ ಕೆಟ್ಟ ಚಟಗಳು ನಮ್ಮ ಬಾಯಿಯಲ್ಲಿ ಬರುವಾಗ ಅದು ದೇವರಿಗೆ ವಿರೋಧವಾಗಿದೆ. ಹಾಗೆ ದೇವರ ಕೋಪ ನಮ್ಮ ಮೇಲೆ ಬರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ದೇವರ ವಾಕ್ಯ ನಾವು ವಿವೇಚಿಸಿಕೊಳ್ಳಬೇಕಾಗಿದೆ, ತಿಳ್ಕೊಳ್ಳಬೇಕಾಗಿದೆ. ದಿನೇ ದಿನೇ ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆ ಆಗಿದೆ ಪ್ರೇಯರ್. ಏಕೆಂದ್ರೆ ದಿನೇ ದಿನೇ ನಾವು ಓದುವಾಗ ಅದು ದಿನೇ ದಿನೇ ಹೊಸದಾಗಿ ನಮಗೆ ಹೊಸ ಆಲೋಚನೆಗಳನ್ನು ಕೊಡುವಂತದ್ದಾಗಿದೆ. ಯಾಕಂದ್ರೆ ಅನುಭವದಿಂದ ಸವಿದೆ ನಾವು ನೋಡುವಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇಯರ್. ಅದಕ್ಕೋಸ್ಕರ ದೇವರು ನಮ್ಮನ್ನು ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ ನಾವು ದೇವರಲ್ಲಿ ಬೆಳಿಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮ 8:13 ವಾಕ್ಯದಲ್ಲಿ ಅಲ್ಲಿ ನೋಡ್ರಿ, ವಾಕ್ಯ ಹೇಳ್ತದೆ ಪ್ರೇಯರೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ಜೀವಿಸಿರಿ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ಇದು ವಾಕ್ಯ ನೋಡ್ರಿ, ರೋಮಾಪುರದಲ್ಲಿ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ನಾವು ಶರೀರ ಭಾವವನ್ನು ಅನುಸರಿಸಿ ಜೀವಿಸಿದ್ರೆ ನಾವೇನು ಸಾಯುವುದು ನಿಶ್ಚಯ. ನೋಡ್ರಿ, ನಮ್ಮ ಶರೀರಕ್ಕೆ ಬೇಕಾಗಿರುವಂತ ಎಲ್ಲ ಆಸೆ ಆಕಾಂಕ್ಷೆಗಳನ್ನು, ಶರೀರಕ್ಕೆ ಬೇಕಾಗಿರುವಂತ ಎಲ್ಲ ಅವಶ್ಯಕತೆ ನಾವು ಸಂಧಿಸಿ ಯಾವುದೋ ಒಂದು ಕಡಿಮೆ ಇಲ್ಲದ ರೀತಿಯಲ್ಲಿ ನಮ್ಮ ಶರೀರ ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಅದ್ರ ಬಗ್ಗೆ ಪಾಲನೆ ಪೋಷಣೆ ಮಾಡುವಾಗ ನಾವು ಸಾಯುವುದು ನಿಶ್ಚಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರ ಜೊತೆಗೆ ನಾವು ಪವಿತ್ರ ಆತ್ಮನಿಂದ ಪ್ರೇರಿತರಾಗಿ ದೇಹದ ದುರಭ್ಯಾಸಗಳನ್ನು ನಾವು ದೂರವಾಗಿ ಮಾಡಿದರೆ ದೇವರಿಗೆ ನಾವು ಬದುಕ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅದಕ್ಕೋಸ್ಕರ ನಾವು ಜೀವಿಸಬೇಕಾದ್ರೆ ಈ ಲೋಕ ನಮಗೆ ಬೇಕು, ಆದರೂ ದೇವರ ವಾಕ್ಯ ಹೇಳ್ತಾ ಇದೆ, ನಮಗೆ ಲೋಕದಲ್ಲಿ ಇದ್ದರೂ ನಾವು ಲೋಕದಲ್ಲಿ ಇದ್ದರೂ ದೇವರ ಮಕ್ಕಳಾಗಿಯೂ ಸಹ ನಾವು ಇರಬೇಕಾಗಿದೆ ಪ್ರೇಯರ್. ಯಾಕಂದ್ರೆ ನಾವು ಪವಿತ್ರ ಆತ್ಮ ನಮ್ಮ ಜೊತೆ ಇರುವಾಗ, ನೀ ಇದನ್ನು ಮಾಡಬೇಡ, ಇದನ್ನು ಮಾಡು, ಇಲ್ಲಿ ಹೋಗಬೇಡ, ಇಲ್ಲಿ ಹೋಗು ಎಂಬುದಾಗಿ ಎಲ್ಲ ವಾಕ್ಯ ನಮಗೆ ದೇವರು ನಮಗೆ ತಿಳಿಸಿ ಕೊಡುವಂತವನ. ಯಾಕೆಂದ್ರೆ ಸಂಚಾಕಾರನಾಗಿ ನಮ್ಮ ಮಧ್ಯದಲ್ಲಿ ಅದನ್ನು ತಿಳಿಸ್ತಾ ಇದ್ದಾನೆ ಪ್ರೇಯರೆ. ದೇವರು ನಮ್ಮೊಟ್ಟಿಗಿರುವಾಗ ನಾವು ಪವಿತ್ರ ಆತ್ಮನ ಅಭಿಷೇಕ, ದೇವರ ಆತ್ಮನ ಮಹಿಮೆ ನಮ್ಮೊಟ್ಟಿಗಿರುವಾಗ ಕೆಟ್ಟ ಅಭ್ಯಾಸಗಳನ್ನು, ಕೆಟ್ಟ ಪಾಪಗಳನ್ನು ಮಾಡುವಾಗ ದೇವರು ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾನೆ. ಯಾಕೆಂದ್ರೆ ಪ್ರೇಯರೆ, ನಮ್ಮಲ್ಲಿ ಒಂದು ದೇವರ ಆತ್ಮ ನೆಲೆಸಿದ ಆದರೆ ಮಾತ್ರ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದೆ. ಅದಕ್ಕೋಸ್ಕರ ವಾಕ್ಯ ಹೇಳ್ತಾ ಇದೆ, ನೀವು ಪವಿತ್ರ ಆತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ನೋಡ್ರಿ, ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಎಲ್ಲವನ್ನು ಜಯಿಸಿ ನಾವು ಜೀವಿಸುವಾಗ, ನಾವು ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಜೀವಿಸುವಾಗ ನಾವು ಜೀವಿಸುವಂತವರಾಗಿದ್ದೇವೆ. ದೇಹದ ಮೂಲಕವಾಗಿ ಜೀವಿಸ್ತೇವೆ, ಆತ್ಮದ ಮೂಲಕವಾಗಿ ನಾವು ಅಲ್ಲಿ ಪೌಲನು ಹೇಳ್ತಾನೆ, ಸತ್ತರು ಜೀವಿಸಿದರು ಅದು ಕ್ರಿಸ್ತನಿಗಾಗಿ ಎಂಬುದಾಗಿ, ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ದೇವರ ಒಂದು ರಾಜ್ಯದಲ್ಲಿ ದೇವರ ನೀತಿಗಾಗಿ ಹೆಚ್ಚಾಗಿ ದೌಕ ಪಡುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾನಾಗಿದ್ದಾನೆ. ಯಾಕಂದ್ರೆ ಲೋಕ
ಕೆಟ್ಟು ಹೋಗಿದೆ ಪ್ರೇಯರೆ. ಅದಕ್ಕೋಸ್ಕರ ಲೋಕದಲ್ಲಿರುವುದೆಲ್ಲ ನಮಗೆ ಬೇಡ. ಯಾಕೆಂದ್ರೆ ನಾವು ಎಲ್ಲವನ್ನು ಮಾಡಿ ಬಂದಿದ್ದೇವೆ. ಯಾಕೆ ಯೇಸು ಸ್ವಾಮಿ ನಮಗೆ ಯಾಕೆ ಬೇಕೆಂಬುದಾಗಿ ನಾವು ಬಂದಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ತಿಳ್ಕೊಳ್ಳಬೇಕಾಗಿದೆ ಪ್ರಿಯ. ಯಾಕೆಂದ್ರೆ ನಾವು ಇದ್ದಂತ ಪರಿಸ್ಥಿತಿ ನಮಗೆ ಈ ದಿನಗಳಲ್ಲಿ ಇಲ್ಲ. ಯಾಕಂದ್ರೆ ನಾವು ಎಷ್ಟೋ ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರಿನಲ್ಲಿ ಇದ್ದಂತ ನಮ್ಮನ್ನು ದೇವರು ಪ್ರೀತಿ ಮಾಡಿ ಇಂಥ ಒಂದು ಸ್ಥಾನಮಾನಗಳನ್ನು ಕೊಟ್ಟಂತ ನಮ್ಮ ದೇವರನ್ನು ನಾವು ಹೆಚ್ಚಾಗಿ ಪ್ರೀತಿಸುವಂತ ಈ ಒಂದು ಒಳ್ಳೆ ಅವಕಾಶವಾಗಿದೆ ಪ್ರಿಯ. ಆದ್ರೆ ಮತ್ತೆ ನಾವು ಹಿಂದಿರುಗಿ ನಾವು ಈ ಒಂದು ಲೋಕ ಆಶಾಪಾಶಗಳಿಗೆ ಸಿಕ್ಕಿಕೊಂಡು ದುರಭ್ಯಾಸಗಳಿಗೆ ನಾವು ಹಿಂದಿರುಗಿ ಹೋಗುತ್ತಾ ಆದರೆ ದೇವರು ಹೇಳ್ತಾ ಇದ್ದಾನೆ, ನೀವೇನ್ ಮಾಡ್ತೀರಿ, ಸಾಯುತ್ತೀರಿ ಎಂಬುದಾಗಿ. ಅದೇ ರೀತಿಯಾಗಿ ದೇವರ ಆತ್ಮನ ಮೂಲಕವಾಗಿ ನೀವು ನಡೆಯುವುದಾದ್ರೆ ನೀವು ಜೀವಿಸ್ತೀರಿ ಎಂಬುದಾಗಿ ಸಹ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗೋಣ, ದೇವರ ವಾಕ್ಯಕ್ಕೆ ಕೊಡೋಣ. ಹಾಗೆ ಈ ವಾಕ್ಯಗಳ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಸಮಯದಲ್ಲಿ ಈ ವಾಕ್ಯ ಅನುಸಾರವಾಗಿ ಒಂದು ಚಿಕ್ಕ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ನಮ್ಮೆಲ್ಲರ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಮ್ಮನ್ನು ನಾವು ದೇವರ ಕರಳ ತಬ್ಬಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿ. ತಂದೆಯಾದ ದೇವರೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ ಉಂಟಾಗಲಿ, ಘನತೆ ಉಂಟಾಗಲಿ. ಏಕೆಂದರೆ ರಾಜ್ಯ ಹೌದು ಕರ್ತನೇ, ಲೋಕದಿಂದ ನಮ್ಮನ್ನು ಬೇರ್ಪಡಿಸುತ್ತ ದೇವರೇನಾಗಿದ್ದಿ, ನಮ್ಮನ್ನು ಪ್ರೀತಿ ಮಾಡಿದ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಾವು ಕರ್ತನೆ ದೇಹದ ಮೂಲಕವಾಗಿ ಜೀವಿಸದೆ ಆತ್ಮನ ಮೂಲಕವಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಹೆಚ್ಚಾಗಿ ನಮ್ಮ ಆತ್ಮದ ಮೂಲಕವಾಗಿ ನಿನಗೆ ಮಹಿಮೆ ಸಲ್ಲಿಸುವಂತೆ, ನಿನಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನಿನ್ನನ್ನು ಹೆಚ್ಚಾಗಿ ನಾವು ಸೇವಿಸುವಂತೆ, ನಿನ್ನನ್ನೇ ಓಡಾಡೋದಕ್ಕಾಗಿ, ನಿನಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಆರಾಧನೆ ಮಾಡೋದಕ್ಕಾಗಿ, ಹೆಚ್ಚಾಗಿ ನಿನಗೆ ನಾವು ನಿನ್ನಲ್ಲಿ ಜೀವಿಸೋದಕ್ಕೆ ನನಗೆ ಸಹಾಯ ಮಾಡ್ರಿ ಅಂತ ಪ್ರಾರ್ಥನೆ ಮಾಡೋದು ನಮ್ಮನ್ನು ತಗ್ಗಿಸಿಕೊಡುತ್ತಾ. ಹಾಗೆ ದೇವರೇ, ಕೇಳುವಂತೆಲ್ಲ ನಿನ್ನ ಮಕ್ಕಳನ್ನು ಸಹ ನೀನು ಆಶೀರ್ವಾದ ಮಾಡು. ಅವರನ್ನು ಬದಲಾಯಿಸಿರಿ ರಾಜ್ಯ. ಅವ್ರ ಕಠಿಣವಾದ ಹೃದಯಗಳು, ಹಲ್ಲಾದ ಹೃದಯಗಳು, ಕೆಟ್ಟ ಆಲೋಚನೆಗಳು, ದುರಭ್ಯಾಸಗಳು ಎಲ್ಲ ಬಿಡುಗಡೆಗೆ ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಬಿಡುಗಡೆಗೆ ಹೋಗಲಿ ನಾವು ಬೇಡಿಕೊಳ್ಳುತ್ತಾ ತಗ್ಗಿಸಿಕೊಡುತ್ತೇನೆ. ಈ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಪ್ರಾರ್ಥನೆ ನಿನ್ಕಲ್ಲಿ ಒಪ್ಪಿಸಿಕೊಡುತ್ತಾ, ಈ ವಾಕ್ಯವನ್ನು ನಿನ್ಕಲ್ಲಿ ಒಪ್ಪಿಸಿಕೊಡುತ್ತಾ ಅನೇಕರ ದೇವರೇ ಬದಲಾಯಿಸಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡುತ್ತಾ, ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಹಾಗೆ ಮಾಡುತ್ತಿರೋದಕ್ಕಾಗಿ ಸ್ತೋತ್ರ. ಯೇಸು ಒಂದೇ ನಾಮದಲ್ಲಿ ದಾಸ್ಯ ಬಿಡುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಆಮೆನ್.